ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಳವಳ್ಳಿ ಸಮೀಪ ಮಹಿಳೆಯಿಂದ ಮಾಂಗಲ್ಯ ಸರ ಅಪಹರಣ, ಬೈಕ್ನಲ್ಲಿ ತೆರಳುತ್ತಿದ್ದ ದಂಪತಿಗಳ ಮೇಲೆ ದರೋಡೆ, ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣದ ಬಗ್ಗೆ ನಾಗರಿಕರ ಆತಂಕ. ಯಶಸ್ವಿ ಪ್ರಯೋಗ ಕಂಡ ಸಾಯೇಬರ ಸರ್ಕಿಟು ನಾಟಕ ಪ್ರದರ್ಶನ, ಅಗಲಿದ ರಂಗನಟರನ್ನು ಸ್ಮರಿಸಿಕೊಂಡ ಜಯಪ್ರಕಾಶ ಗೌಡ, ಹಿರಿಯ ರಂಗಕರ್ಮಿ ರಾಮಕೃಷ್ಣ ಸ್ಮರಣೆ. ಗ್ರಾಮ ಆಡಳಿತಾಧಿಕಾರಿಗಳಿಂದ 2ನೇ ಹಂತದ ಹೋರಾಟ ಆರಂಭ, ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಶುರು, ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತಾಯ. ಕೆಆರ್ಎಸ್ನಿಂದ ಬೆಂಗಳೂರಿಗೆ ನೀರು ಬಿಡುಗಡೆಗೆ ವಿರೋಧ, ಮಂಡ್ಯ ಜಿಲ್ಲೆಯ ರೈತರಿಗೆ ಮರಣ ಶಾಸನ, ಮಾಜಿ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆ. ಮಿಮ್ಸ್ನ ಸರ್ಜಿಕಲ್ ಐಸಿಯುಗೆ ಬೀಗ ಜಡಿತ, ಕ್ಯಾನ್ಸರ್ ಆಸ್ಪತ್ರೆ ಆರಂಭಿಸಲು ತಾಕೀತು, ಕನ್ನಡ ಸೇನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಹಿರೇಮರಳಿ ಗ್ರಾಮದಲ್ಲಿ ಲಕ್ಷ್ಮೀದೇವಿ ದೇವಾಲಯದ ಜೀರ್ಣೋದ್ಧಾರ, ಚೆಲುವರಾಯಸ್ವಾಮಿ, ಸಿಎಸ್ ಪುಟ್ಟರಾಜು ಸೇರಿದಂತೆ ಅನೇಕ ಗಣ್ಯರು ಭಾಗಿ, ಸರ್ವ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ. ಬೈಕ್ನಲ್ಲಿ ತೆರಳುತ್ತಿದ್ದ ದಂಪತಿಯನ್ನು ಮತ್ತೊಂದು ಬೈಕ್ನಲ್ಲಿ ಹಿಂಬಾಲಿಸಿದ ಇಬ್ಬರು ಯುವಕರು ಮಹಿಳೆಯ ಕತ್ತಿನಲ್ಲಿದ್ದ ಚಿನ್ನದ ಮಾಂಗಲ್ಯ ಸರವನ್ನು ಅಪಹರಿಸಿಕೊಂಡು ಪರಾರಿಯಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿ ಜರುಗಿದೆ. ಬೈಕ್ನಲ್ಲಿ ತೆರಳುತ್ತಿದ್ದ ದಂಪತಿಯನ್ನು ಮತ್ತೊಂದು ಬೈಕ್ನಲ್ಲಿ ಹಿಂಬಾಲಿಸಿದ ಇಬ್ಬರು ಯುವಕರು ಮಹಿಳೆಯ ಕತ್ತಿನಲ್ಲಿದ್ದ ಚಿನ್ನದ ಮಾಂಗಲ್ಯ ಸರವನ್ನು ಅಪಹರಿಸಿ ಪರಾರಿಯಾಗಿರುವ ಆಘಾತಕಾರಿ ಘಟನೆಯೊಂದು ಮಳವಳ್ಳಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಜರುಗಿದೆ. ಮದ್ದೂರು ಪಟ್ಟಣದ ಲೀಲಾವತಿ ಬಡಾವಣೆಯ ವಾಸಿ ಪ್ರೇಮ ಪರಮೇಶ್ ದಂಪತಿ ಸರ ಕಳೆದುಕೊಂಡವರಾಗಿದ್ದು, ಭಾನುವಾರ ಸಾಯಂಕಾಲ 3 ಗಂಟೆ ಸಮಯದಲ್ಲಿ ಈ ಘಟನೆ ಜರುಗಿದೆ. ಪರಮೇಶ್ ಪ್ರೇಮ ದಂಪತಿ ಮುಡುಕುತೊರೆಗೆ ತಮ್ಮ ಬೈಕ್ನಲ್ಲಿ ಹೋಗುತ್ತಿದ್ದ ವೇಳೆ ಹಿಂದಿನಿಂದ ಬಿಳಿ ಅಪಾಚಿ ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದ ಇಬ್ಬರು ಯುವಕರು ನಾರಾಯಣಪುರ ಕೊನ್ನಕೊಪ್ಪಲು ಮಾರ್ಗ ಮಧ್ಯೆ ಪತಿ ಜೊತೆ ಬೈಕ್ನ ಹಿಂಬದಿಯಲ್ಲಿ ಕುಳಿತಿದ್ದ ಪ್ರೇಮ ಅವರ ಕತ್ತಿನಲ್ಲಿದ್ದ 30 ಗ್ರಾಂ ತೂಕದ 2 ಎಳೆಯ ಚಿನ್ನದ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಶರವೇಗದಲ್ಲಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಅಪಹರಿಸಲಾದ ಮಾಂಗಲ್ಯ ಸರದ ಮೌಲ್ಯ ಸುಮಾರು 4.5 ಲಕ್ಷ ರುಗಳೆಂದು ಅಂದಾಜಿಸಲಾಗಿದೆ. ಈ ಸಂಬಂಧ ಪರಮೇಶ್ ಅವರು ಬೆಳಕವಾಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಬೆಳಕವಾಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ತಿಮ್ಮಯ್ಯ, ಡಿವೈಎಸ್ಪಿ ಕೃಷ್ಣಪ್ಪ, ಸಿಪಿಐ ಶ್ರೀಧರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ಕಲಾಮಂದಿರದಲ್ಲಿ ಹಿರಿಯ ರಂಗಕರ್ಮಿ, ಹಿರಿಯ ರಂಗಕಲಾವಿದ ದಿವಂಗತ ಸಿಎಸ್ ರಾಮಕೃಷ್ಣ ಅವರ ನೆನಪಿನಲ್ಲಿ ಸಾಯೇಬರ ಸರ್ಕಿಟು ನಾಟಕ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ಸಂಘದ ವತಿಯಿಂದ ಕಲಾಮಂದಿರದಲ್ಲಿ ಏರ್ಪಾಡು ಮಾಡಿದ್ದ ಹವ್ಯಾಸಿ ಹಿರಿಯ ರಂಗಭೂಮಿ ಕಲಾವಿದ ದಿವಂಗತ ಸಿಎಸ್ ರಾಮಕೃಷ್ಣ ಅವರ ನೆನಪಿನಲ್ಲಿ ಏರ್ಪಡಿಸಿದ್ದ ಸಾಯೇಬರ ಸರ್ಕಿಟು ನಾಟಕವನ್ನು ಎನ್ ಮಲ್ಲಿಕಾರ್ಜುನ ಸ್ವಾಮಿ ಉದ್ಘಾಟಿಸಿದರು. ನಂತರ ಗಣ್ಯರು ಅಗಲಿದ ಹಿರಿಯ ಚೇತನಗಳಿಗೆ ಪುಷ್ಪನಮನ ಸಲ್ಲಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಎನ್ ಮಲ್ಲಿಕಾರ್ಜುನ ಸ್ವಾಮಿ, ಕಲಾವಿದನಿಗೆ ಕಲೆಯಿಂದ ವಿನಯ, ಸೌಜನ್ಯ, ಶಿಸ್ತು, ಜನರ ಒಡನಾಟ ಲಭಿಸುತ್ತದೆ. ಒಟ್ಟಾರೆ ಕಲಾವಿದನಲ್ಲಿ ಒಳ್ಳೆಯ ಸಂಸ್ಕಾರ ಬೆಳೆಯುತ್ತದೆ ಅಂತ ಅಭಿಪ್ರಾಯಪಟ್ಟರು. ಬರೀ ಒಂದು ಭಾಗದ ಕಲೆಯನ್ನು ಮಾತ್ರ ನೀವು ಪರಿಗಣಿಸಿದ್ದೀರಿ. ಮೂಡಲ್ಪಾಯ ಯಕ್ಷಗಾನವನ್ನು ಪರಿಗಣಿಸಿಲ್ಲ, ಯಕ್ಷಗಾನ ಬಯಲಾಟವನ್ನು ಪರಿಗಣಿಸಿಲ್ಲ. ನೀವು ಇಲ್ಲಿ ಸಮ್ಮೇಳನ ಮಾಡೋದ್ರಿಂದ ಇಡೀ ರಾಜ್ಯಕ್ಕೆ ಅಥವಾ ಇಡೀ ದೇಶಕ್ಕೆ ಒಳ್ಳೆಯ ಮೆಸೇಜ್ ಅನ್ನು ಕೊಡೋದಕ್ಕಿಂತಲೂ ಎಲ್ಲಿ ಇದು ನಶಿಸಿ ಹೋಗ್ತಿದೆಯೋ ಆ ಭಾಗದಲ್ಲಿ ಸಂಘಟಿಸಬೇಕಿತ್ತು ಅಂತ ಕೇಳಿದೆ. ನಮಗೆ ಸಂಘಟನೆಗೆ ಬೇಕಾದಂತಹ ಸ್ಥಳೀಯ ಸಹಕಾರಗಳು ಬೇಕಲ್ಲ, ಅದನ್ನು ಅಲ್ಲಿ ಹೇಳಿದರು ಕೆಲವರು. JP ಅವರು ತಕ್ಷಣ ಎದುರಿಂತ ಹೇಳಿದ್ದಿಷ್ಟೇ, ನೀವು ಯಾರೂ ಕೂಡ ನಮ್ಮನ್ನು ಸಂಪರ್ಕಿಸಿಲ್ಲ, ಬನ್ನಿ ನಮ್ಮ ಮಂಡ್ಯಕ್ಕೆ, ನಮ್ಮಲ್ಲಿ ಮಾಡಿ, ನಿಮ್ಮ ಯಕ್ಷಗಾನ ಸಮ್ಮೇಳನವನ್ನು ಅಲ್ಲಿ ಮಾಡಿ, ನಮ್ಮ ಮೂಡಲಪಾಯ ಮತ್ತು ಬಯಲಾಟ ಸಮ್ಮೇಳನವನ್ನು ನಿಮ್ಮಲ್ಲಿ ಮಾಡಿ, ನಮ್ಮದನ್ನು ಅಲ್ಲಿ ಹಂಚಿಕೊಳ್ಳಿ, ಆ ಭಾಗದ ಜನಕ್ಕೆ ಉಣಬಡಿಸಿ ತೋರ್ಪಡಿಸಿ ಒಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ಕೇಳಿದ್ರು. ಆದರೆ ಅದು ಯಾಕೋ ಮೊದಲನೇ ಸಮ್ಮೇಳನದ ನಂತರ 2 ವರ್ಷಗಳಲ್ಲಿ ಮತ್ತೆ ಆ ಸಮ್ಮೇಳನ ಚಾಲನೆ ಸಿಗಲೇ ಇಲ್ಲ. ಮತ್ತೆ ಹಠ ಮಾಡಿ ಅಲ್ಲಿ ಅವರು ಹಕ್ಕೊತ್ತಾಯ ಮಾಡಿ ಮುಂದಿನ ಸಮ್ಮೇಳನವನ್ನು ನಮಗೆ ಕೊಡಬೇಕು ಅಂತ ಕೇಳಿದ್ರು, ಮಂಡ್ಯಕ್ಕೆ ಕೊಡಿ ಅಂತ. ಮತ್ತು ಅದು 2ನೇದು ದಕ್ಷಿಣ ಕನ್ನಡಕ್ಕೆ ಹೋಯಿತು. ಅದಕ್ಕೆ ಕಾರಣ ಅವ್ರಿಗೂ ಗೊತ್ತಿದೆ, ಸ್ವಲ್ಪ ಯಾವಾಗಲೂ ಈ ಪ್ರಕೃತಿ ನ್ಯಾಯ ಒಂದಿರ್ತದಲ್ಲ, ಪ್ರಬಲವಾದವನು ಅವನ ಪಾಲನೆ ಬೇಗ ಬಾಚಿಕೊಳ್ತಾನೆ ಅಂತ ಹೇಳಿ, ಹಾಗಾಗಿ ಅಲ್ಲಿಗೆ ಹೋಯ್ತು. ಬಟ್ ಅಲ್ಲಿ ಸಂಘಟಿಸಿ ನಡೆಸಕ್ಕಾಗಿಲ್ಲ ಇನ್ನೂ ಕೂಡ. ಆಲಿಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರಾದ KT ಹನುಮಂತು ಮಾತನಾಡಿ, ರಂಗಭೂಮಿ ಎಂಬುದು ಜನಸಾಮಾನ್ಯರ ವಿಶ್ವವಿದ್ಯಾನಿಲಯವಿದ್ದಂತೆ, ಅದು ಎಲ್ಲವನ್ನು ಕಲಿಸುತ್ತದೆ. ಸಂಘಟನೆಗಳು ಸ್ಥಳೀಯ ಪ್ರತಿಭೆ, ಕಲೆ ಗುರುತಿಸುವುದು ಮುಖ್ಯ ಕೆಲಸವಾಗುತ್ತದೆ ಅಂತ ಹೇಳಿದರು. ಕಲೆ ಮತ್ತು ಕಲಾವಿದರನ್ನು ಉಳಿಸುವಂತ ಕೆಲಸ ಎಲ್ಲರೂ ಕೂಡ ಸೇರಿದ್ರು. ಬರೀ ಕರ್ನಾಟಕ ಸಂಘ ಜಯಪ್ರಕಾಶ್ ಸೇರಿದ್ರು. ಪ್ರತಿಯೊಬ್ಬರು ಕೂಡ ಟಿಕೆಟ್ಗಳನ್ನು ತಗೊಂಡು ನಾಟಕಗಳನ್ನು ನೋಡುವಂತ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ರಂಗದಲ್ಲಿ ಉಳಿಯಿತು ಅಂತ ಹೇಳಿ ಸಂದರ್ಭದಲ್ಲಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತೇನು 4 ಜನ ಮಾರಿಯನ್ನು ಸ್ಮರಿಸುವಂತ ಕೆಲಸ ಇದೆಯಲ್ಲ, ನಾಟಕಗಳನ್ನು ಮಾಡೋದು ನಿಜಕ್ಕೂ ಕೂಡ ಇದು ಒಳ್ಳೆಯ ಕಾರ್ಯ ಅಂತ ನಾನು ಹೇಳ್ತಾ ಇದ್ದೀನಿ.
ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಿ, ದಿವಂಗತ ಸಿ.ಎಸ್. ರಾಮಕೃಷ್ಣ ಅವರ ಆಶಯದ ಮೇರೆಗೆ ನಾಟಕದ ರೂಪುರೇಷೆ ರೂಪುಗೊಂಡಿತು. ನಾಟಕ ಪ್ರದರ್ಶನ ಮುನ್ನವೇ ಅವರು ತೀರಿಕೊಂಡಿದ್ದು ದುಃಖದ ಸಂಗತಿ. ರಂಗಭೂಮಿ ಸೌಜನ್ಯ, ಸಂಸ್ಕೃತಿ, ಪ್ರೀತಿಯನ್ನು ಬೆಳೆಸುತ್ತದೆ. ಕಲೆ ಸಾಹಿತ್ಯದ ಮೂಲಕ ಮಕ್ಕಳ ಮನಸ್ಸನ್ನು ಅರಳಿಸಬೇಕು. ಮಂಡ್ಯ ದೊಡ್ಡ ಸಾಂಸ್ಕೃತಿಕ ನಗರ ಆಗಬೇಕು ಎನ್ನುವ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅಂತ ಅವರು ತಿಳಿಸಿದರು. ಅದು ನನ್ನಿಂದ ಅಂತ ನಾವು ಅಂದ್ಕೊಂಡ್ರೆ ದುರಾಂಕಾರದ ಮಾತಾಡ್ತದೆ. ಅದರ ಹಿಂದೆ ಅನೇಕ ಜನ ಕೆಲಸ ಮಾಡಿದ್ದಾರೆ. ಅದರಲ್ಲಿಯೂ ನಮ್ಮನ್ನು ಒಬ್ಬ ರಂಗ ಸಂಘಟಕ ಅಂತ ಗುರುತಿಸುವಾಗ ಆ ರಂಗ ಸಂಘಟಕ ಅಂತ ಗುರುತಿಸ್ಕೊಳ್ಳೋದಕ್ಕೆ ಕಾರಣವಾದಂಥವ್ರು ಭಾಳ ಜನ ಇದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, ನೂರಾರು ಜನ ಇದ್ದಾರೆ. ಅವರ ಸಾಧನೆ, ಅವರ ಸಿದ್ಧಿ, ಅವರ ಅಭಿನಯ, ಅವರ ನನ್ನ ಜೊತೆಯ ಒಡನಾಟ, ಅವರು ನನಗೆ ನೀಡಿದಂಥ ಸಹಕಾರ, ಇವೆಲ್ಲವನ್ನು ಕೂಡ ಒಳಗೊಂಡು ಅದರ ಫಲವನ್ನು ನಾನು ಅನುಭವಿಸ್ತಾ ಇದ್ದೇನೆ, ನಮ್ಮ ಸಂಸ್ಥೆ ಅನುಭವಿಸ್ತಾ ಇದ್ದಾರೆ. ಇತ್ತೀಚೆಗೆ ನಿಧನರಾದ ಜನಧನಿ ಕಲಾವಿದರಾದ ಸಿ.ಎಸ್. ರಾಮಕೃಷ್ಣ, ಚಂದ್ರಶೇಖರ್, ರವಿಪ್ರಸಾದ್ ಮತ್ತು ಕಾಂತರಾಜು ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಅವರ ಹೆಸರಿನಲ್ಲಿ ಅವರ ಪತ್ನಿಯರಾದ ಮಮತಾ ರಾಮಕೃಷ್ಣ, ಶಕುಂತಲಾ ಚಂದ್ರಶೇಖರ್, ಮಾಲತಿ, ರವಿಪ್ರಸಾದ್ ಮತ್ತು ಕಾಂತರಾಜು ಪರವಾಗಿ ಅನಿಲ್ ಕುಮಾರ್ ಅವರನ್ನು ಗೌರವಿಸಲಾಯಿತು. ಸಮಾರಂಭದಲ್ಲಿ ವೀಲ್ ಕಾರ್ಡ್ ಬೆಂಗಳೂರು ಸಂಸ್ಥೆಯ ಹೇಮಂತ್ ರವರು ಪ್ರಾಧ್ಯಾಪಕಿ ಕೆಂಪಮ್ಮ ರಚಿಸಿರುವ ಕಿರು ಸಂಚಿಕೆಯನ್ನು ಬಿಡುಗಡೆ ಮಾಡಿದರು. ವೇದಿಕೆಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಹರೀಶ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸಮಾರಂಭದ ನಂತರ ಎಂ.ಆರ್. ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿ ಆಧಾರಿತ ಸಾಹೇಬರ ಸರ್ಕೇಟು ನಾಟಕವನ್ನು ಕರ್ನಾಟಕ ಸಂಘದ ಕಲಾವಿದರು ಯಶಸ್ವಿಯಾಗಿ ಪ್ರಸ್ತುತಪಡಿಸಿದರು. ಕೆಆರ್ಎಸ್ನಿಂದ 500 MLD ನೀರನ್ನು ಶಾಶ್ವತವಾಗಿ ಬೆಂಗಳೂರಿಗೆ ಕೊಂಡೊಯ್ಯುವ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ರೈತರಿಗೆ ಅನ್ಯಾಯವಾಗಿದ್ದು ಕರಾಳ ಶಾಸನವನ್ನು ಬರೆದಂತಾಗುತ್ತದೆ ಅಂತ ಮಾಜಿ ಸಚಿವರಾದ ಡಿ.ಸಿ. ತಮ್ಮಣ್ಣ ಸುದ್ದಿಗೋಷ್ಠಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ಡಿ.ಸಿ. ತಮ್ಮಣ್ಣರವರು, ಕೆಆರ್ಎಸ್ನಿಂದ 500 MLD ನೀರನ್ನು ಶಾಶ್ವತವಾಗಿ ಬೆಂಗಳೂರಿಗೆ ಕೊಂಡೊಯ್ಯುವುದರಿಂದ ಮಂಡ್ಯ ಜಿಲ್ಲೆಯ ರೈತರಿಗೆ ಅನ್ಯಾಯವಾಗುತ್ತಿದೆ ಅಂತ ಹೇಳಿದರು. ಇದರಿಂದ ಮದ್ದೂರು, ಮಳವಳ್ಳಿ, ನಾಗಮಂಗಲ ತಾಲೂಕಿನ ಜಮೀನುಗಳಿಗೆ ನೀರಿಲ್ಲದಂತಾಗುತ್ತದೆ. ಎರಡನೇ ಬೆಳೆಗೆ ಈ ಯೋಜನೆಯಿಂದ ನೀರು ಸಿಗುವುದಿಲ್ಲ ಅಂತ ಅವರು ಆತಂಕ ವ್ಯಕ್ತಪಡಿಸಿದರು. ನಾನು ಬೆಂಗಳೂರಿಗೆ ನೀರು ಕೊಡಬೇಡಿ ಎನ್ನುವುದಿಲ್ಲ, ಬೇರೆ ಯೋಜನೆಯನ್ನು ಹುಡುಕಿ ಅಲ್ಲಿಗೆ ನೀರು ಕೊಡಿ. ಮೇಕೆದಾಟು ಯೋಜನೆಯನ್ನು ಜಾರಿಗೆ ತಂದರೆ ಇದರಿಂದ ಸಮಸ್ಯೆ ಕ್ಲಿಯರ್ ಆಗುತ್ತದೆ. ಈ ಯೋಜನೆಯಿಂದ ಮಂಡ್ಯದ ವಿಶಿನಾಲಿಯ ಭಾಗದ ರೈತರಿಗೆ ಮರಣ ಶಾಸನ ಬರೆದಂತಾಗುತ್ತದೆ. ಉರುಳಿ ರಾಗಿ ಬೆಳೆಯುವ ಸ್ಥಿತಿ ನಿರ್ಮಾಣವಾಗುತ್ತದೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯ ರೈತರಿಗೆ ಭತ್ತ, ಕಬ್ಬಿನಿಂದ ಆದಾಯ ಬರುತ್ತಿಲ್ಲ. ತೆಂಗು, ಹಾಲು ಉತ್ಪಾದನೆಯಿಂದ ಸ್ವಲ್ಪ ಆದಾಯ ಬರುತ್ತಿದೆ. ಈ ಆದಾಯದ ಮೂಲ ಹೋದರೆ ಜನ ಭಿಕ್ಷೆ ಬೇಡಬೇಕಾಗುತ್ತದೆ ಅಂತ ಅವರು ಹೇಳಿದರು. ಏಕೆಂದರೆ ಕುಡಿಯುವ ನೀರು ಶಾಶ್ವತವಾಗಿ ಕೊಡಬೇಕಾದಂಥದ್ದು. ಕುಡಿಯುವ ನೀರು ಭಾಳ ಮುಖ್ಯವಾದದ್ದು. ನಾನು ಹೇಳ್ತೀನಿ, ನಾನು ಬೆಂಗಳೂರಿನಲ್ಲೇ ಇದ್ದೀನಿ. ನಾನು ಬೆಂಗಳೂರು ನಗರಕ್ಕೆ ನೀರನ್ನು ಕೊಡಬೇಡಿ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಆದರೆ ಬೇರೆ ಮೂಲಗಳಿಂದ ನೀವು ಏನಾದರೂ ಹುಡುಕಿ. ಈಗ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದೀರಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ನಡಿಗೆ ಮೇಕೆದಾಟಿನಿಂದ ಬೆಂಗಳೂರು ಕಡೆಗೆ ಅಂತ, ರಾಜಧಾನಿ ಕಡೆಗೆ ಅಂತ ಮಾಡಿದ್ರಿ. 1,000 ಕೋಟಿನೂ ಮೀಸಲಿಟ್ರಿ. ಮತ್ತು ಇಲ್ಲಿವರೆಗೂ ಯಾಕೆ ಮಾಡಿಲ್ಲ ಮೇಕೆದಾಟಿದು? ನೀವು ಮಾಡಿದರೆ ಮೇಕೆದಾಟಿನಿಂದ ಸುಮಾರು 60 TMC ನೀರನ್ನು ಸ್ಟಾಕ್ ಮಾಡ್ಬೋದು. ಅಲ್ಲಿಂದಲೇ ತಗೊಂಡೋಗ್ಬೋದಲ್ಲ. ಎಷ್ಟು TMC ಬೇಕಾದರೂ ಬೆಂಗಳೂರು ನಗರಕ್ಕೆ ನೀರು ತಗೊಂಡೋಗ್ಬೋದು. ಅದರಿಂದ ನಾನು ಈ ಸರ್ಕಾರದ ಮೇಲೆ ಒತ್ತಡ ಮಾಡೋದೇನು ಅಂತಂದರೆ, ಈ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ವಿಸಿನಾಲೆ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ಜನರಿಗೆ ಮರಣ ಶಾಸನ ಬರಿಬೇಡಿ. ಏನೋ ನಾಲ್ವಡಿಯವರ ಕೃಪಾದ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಇವತ್ತು ಒಂದು ಬೆಳೆನಾದರೂ ಬೆಳೆದು ನೆಮ್ಮದಿಯಾಗಿ ಜೀವನ ಮಾಡುವಂಥ ಪರಿಸ್ಥಿತಿನಲ್ಲಿದ್ದೀವಿ. ಅದನ್ನು ಕೂಡ ಹಾಳು ಮಾಡಿ ಮುಂದಕ್ಕೆ ಬರೀ ಉರುಳಿ, ರಾಗಿ, ನವಣೆ, ಸಜ್ಜೆ ಇಂಥವನ್ನು ಬೆಳೆಯುವಂಥ ಪರಿಸ್ಥಿತಿಗೆ ತರಬೇಡಿ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಎರಡನೇ ಬೆಳೆಗೆ ನೀರು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಒಂದು ಬೆಳೆ ಹೋಗಲಿ ಪರವಾಗಿಲ್ಲ, ಬೆಂಗಳೂರು ನಗರಕ್ಕೆ ನೀರು ಕೊಡೋಣ ಅಂದರೆ, ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಕಳೆದ ಬಾರಿ ಬರ ಬಂದಂಥ ಸಂದರ್ಭದಲ್ಲಿ ನೀರಿದ್ದೂ ನೀರು ಕೊಡೋದೇ ಸಾಧ್ಯ ಆಗದೇ ಇದ್ದಂಥ ಸಂದರ್ಭದಲ್ಲಿ ಎರಡನೇ ಬೆಳೆಗೆ ನೀರು ಕೊಡದೇ ಇದ್ದಾಗ ತೆಂಗು ಇವೆಲ್ಲ ಸುಳಿ ಒಣಗೋಗಿ ತೆಂಗಿನ ಮರಗಳನ್ನೇ ನಾಶ ಮಾಡಿದಂಥದ್ದು ನೀವು ನೋಡಿದ್ದೀರ. ಇವಾಗ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ, ಕಬ್ಬಿನಿಂದ ಏನು ಅನುಕೂಲ ಆಗ್ತಾಯಿಲ್ಲ, ರೈತರಿಗೆ ಆದಾಯ ಬರ್ತಾಯಿಲ್ಲ. ಅಲ್ಲಿದ್ದಲ್ಲಿಗೆ ಹ್ಯಾಂಡ್ ಟು ಮೌತ್. ಏನಾದರೂ ಸ್ವಲ್ಪ ಮರ್ಯಾದೆಯಾಗಿ ಜೀವನ ಮಾಡ್ತಾಯಿದ್ರೆ ತೆಂಗು, ಸಿಲ್ಕು, ಮಿಲ್ಕು ಇವು ಮೂರೇ ಆದಾಯದ ಮೂಲಗಳು. ಈ ಆದಾಯದ ಮೂಲಗಳು ಹೋಗ್ಬಿಟ್ರೆ ನಮ್ಮ ಜನ, ಈ ಕೊನೆ ಭಾಗದ ಜನ ಪುನಃ ಭಿಕ್ಷೆ ಬೇಡಬೇಕಾಗ್ತದೆ. ಕೆಆರ್ಎಸ್ನಲ್ಲಿ
ಈ ವರ್ಷ 124 ಅಡಿ ನೀರು ತುಂಬಿದರೂ ಕೂಡ ರೈತರ ಕೊನೆ ಭಾಗಕ್ಕೆ ನೀರು ಬಿಡುತ್ತಿಲ್ಲ, ಯಾಕೆ ನೀರು ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ ಅವರು ಈ ಯೋಜನೆ ಕೈಬಿಡದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಅವರು ಎಚ್ಚರಿಕೆ ನೀಡಿದರು. ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ನಾವು ಬೆಂಗಳೂರಿಗೆ ನೀರು ಕೊಡಬೇಡಿ ಅಂತ ಹೇಳುವುದಿಲ್ಲ, ಆದರೆ ನಮಗೆ ಮೀಸಲಿಟ್ಟಿದ್ದ ನೀರನ್ನು ತೆಗೆದುಕೊಂಡು ಹೋದರೆ ಹೇಗೆ? ಅಚ್ಚುಕಟ್ಟಿಗೆ ನೀರು ಈಗ ಇಡೀ ನೀರನ್ನು ಬೆಂಗಳೂರಿಗೆ ಕೊಟ್ಟರೆ ಮಂಡ್ಯ ಜಿಲ್ಲೆಯ ಜನರ ಗತಿ ಏನು ಅಂತ ಪ್ರಶ್ನೆ ಮಾಡಿದರು. ಡಿ ಕೆ ಶಿವಕುಮಾರ್ ಅವರೇ, ನೀವು ಏನು ಮಾಡೋಕ್ಕೂ ಹೋಗಿ ಏನು ಮಾಡಬೇಡಿ. ಈ ಬಾರಿ ಚುನಾವಣೆಯಲ್ಲಿ ಜಿಲ್ಲೆಯ ಜನ ನಿಮಗೆ 6 ಸ್ಥಾನ ಗೆಲ್ಲಿಸಿದ್ದಾರೆ. ಇದೇನ ನೀವು ಮಂಡ್ಯ ಜಿಲ್ಲೆಗೆ ಕೊಡುವಂಥ ಗಿಫ್ಟು ಅಂತ ಪ್ರಶ್ನೆ ಮಾಡಿದರು. ನೀರು ಈಗ ಆಲ್ರೆಡಿ ಹೆಸರುಘಟ್ಟ ಕೆರೆ ಇತ್ತು, ಅಲ್ಲಿಂದ ಆ ಭಾಗಕ್ಕೆ ನೀರು ಕೊಡ್ತಾಯಿದ್ರು. ಮತ್ತು 2 ಕೆರೆಗಳಿಂದ ನೀರನ್ನ ಬೆಂಗಳೂರಿಗೆ ಸರಬರಾಜು ಆಗ್ತಿತ್ತು. ಇದು ತಿಪ್ಪಗೊಂಡನಹಳ್ಳಿ ಕೆರೆಯಿಂದ ಸಂಪೂರ್ಣ ನಿಂತೋಗಿದೆ, ಅದು ಏನೂ ಉಪಯೋಗ ಆಗ್ತಾಯಿಲ್ಲ. ಪೂರ್ಣ ಪ್ರಮಾಣದಲ್ಲಿ KRSನ ಅಚ್ಚುಕಟ್ಟಿನಿಂದನೇ ಇಲ್ಲಿ ಬರ್ತಕ್ಕಂಥ ಕಾವೇರಿ ನದಿಯನ್ನೇ ನಂಬ್ಕೊಂಡು ಇಡೀ ಬೆಂಗಳೂರಿಗೆ ನೀರು ಸರಬರಾಜು ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬೇರೆ ಬೇರೆ ನದಿ ಮೂಲಗಳು ಅಣೆಕಟ್ಟೆಗಳಿದೆ, ಅಲ್ಲಿಂದ ಸ್ವಲ್ಪ ಡ್ರಾ ಮಾಡಿ ಬೆಂಗಳೂರು ಕೊಡಬೇಡಿ ಅಂತ ಯಾರೂ ಹೇಳಲ್ಲ. ನಾವು ಹೇಳ್ತಾ ಇಲ್ಲ, ತಮ್ಮಣ್ಣ ಸಾಹೇಬರು ಹೇಳಲ್ಲ, ಇನ್ನೊಬ್ಬರು ಹೇಳಲ್ಲ. ಕೊಡಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಮಹಾನ್ ನಗರ, ಅದು ಬೆಳೀತಾ ಇರೋದು, ಬೆಳೆದಿದೆ. ಕೊಡಬಾರ್ದು ಅಂತ ಹೇಳ್ತಿಲ್ಲ. ಬಟ್ ನಮಗೆ ಮೀಸಲಿಟ್ಟಿದ್ದಂಥ ನೀರನ್ನು ಕೂಡ ನೀವು ಕಸ್ಕೊಂಡು ಹೋದರೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಬದುಕೇನು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ನಮ್ಮದು. ಗೋಷ್ಠಿಯಲ್ಲಿ ಜಿಲ್ಲಾ JDS ಅಧ್ಯಕ್ಷರಾದ ಡಿ ರಮೇಶ್ ಉಪಸ್ಥಿತರಿದ್ದರು. ಕೃಷಿ ಸಚಿವರು ಸೇರಿದಂತೆ ಅವರ ಸಂಬಂಧಿಕರಿಂದ ನಿರಂತರವಾಗಿ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿ ಕೃಷಿಕ ಕುಟುಂಬದ ಸದಸ್ಯರು ದಯಾಮರಣಕ್ಕೆ ಮನವಿ ಮಾಡುವ ಜೊತೆಗೆ ಸಾಮೂಹಿಕ ಆತ್ಮಹತ್ಯೆಗೆ ಮುಂದಾಗಿರುವ ವಿಲಕ್ಷಣಕಾರಿ ಘಟನೆ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟ ಗ್ರಾಮದಲ್ಲಿ ವರದಿಯಾಗಿದೆ. ಕೃಷಿ ಸಚಿವರು ಸೇರಿದಂತೆ ಅವರ ಸಂಬಂಧಿಕರಿಂದ ನಿರಂತರವಾಗಿ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿ ಕೃಷಿಕ ಕುಟುಂಬದ ಸದಸ್ಯರುಗಳು ದಯಾಮರಣಕ್ಕೆ ಮನವಿ ಮಾಡುವ ಜೊತೆಗೆ ಸಾಮೂಹಿಕ ಆತ್ಮಹತ್ಯೆಗೆ ಮುಂದಾಗಿರುವುದಾಗಿ ವರದಿಯಾಗಿದೆ. ಕೃಷಿ ಸಚಿವರು ಹಾಗೂ ಸಂಬಂಧಿಕರ ದೌರ್ಜನ್ಯದಿಂದ ಬೇಸತ್ತು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಇಜ್ಜಲಘಟ್ಟ ಗ್ರಾಮದ ನಿಂಗಮ್ಮ ಲೇಟ್, ಹೇಮಗಿರಿಗೌಡ ಹಾಗೂ ಮರಿಗೌಡ ಕುಟುಂಬಗಳಿಂದ ದಯಾಮರಣಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳುತ್ತಿದ್ದು, ನಿರಂತರ ಕಿರುಕುಳದಿಂದಾಗಿ ಭಯದ ವಾತಾವರಣ ನಿರ್ಮಾಣಗೊಂಡಿರುವುದಾಗಿ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಜ್ಜಲಘಟ್ಟ ಗ್ರಾಮ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ನಮಗೆ 105ನೇ ಸರ್ವೆ ನಂಬರಲ್ಲಿ ನಮ್ಮ ಅಜ್ಜಿ ಹೆಸರಲ್ಲಿ 2 ಎಕರೆ 29 ಗುಂಟೆ ನಮ್ಮ ಹೆಸರಿಗಾಗಿದೆ. ನಮ್ಮ ತಾತನ ಹೆಸರಲ್ಲಿ 1 ಎಕರೆ 29 ಗುಂಟೆ ನಮ್ಮ ಹೆಸರಿಗಾಗಿದೆ. ಇಲ್ಲಿ ನಾವೆಲ್ಲ ನಮ್ದು ಒಟ್ಟು ಕುಟುಂಬ, ನಾವು ಒಂದು 15 ಜನ ಇದ್ದೀವಿ. ಇಲ್ಲಿ ನಾವು ಬೆಳೆ ಬೆಳ್ಕೊಂಡು ತೋಟ ಮಾಡ್ಕೊಂಡು ಎಲ್ಲ ಅಲ್ಲೇ 40-50 ವರ್ಷದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈಗ ಒಂದು 6-7 ವರ್ಷದಿಂದ ಯಾರೋ ಒಬ್ರು ಬಂದು ಈಗ ಮಾಡ್ತಿರೋ ಜಮೀನು ನನಗೆ ಬರಬೇಕು, ನಾನು ಮಾಡ್ತಾ ಇದ್ದೆ, ನನಗೆ ಬೇಕು, ನನಗೂ 2 ಎಕರೆ ಬೇಕು ಅಂತ ಚಲುವರಾಯ ಸ್ವಾಮಿ ಕಡೆಯವರು ಅವ್ರ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಬಂದು ಕಳಿಸಿ ಗಲಾಟೆ ಮಾಡಿಸಿದ್ರು. ನೀವು ಜಮೀನು ಏನೈತೆ ಅದು ಪ್ರೂವ್ ಮಾಡ್ಕೊ ಬನ್ನಿ ಅಂತ ನಮಗೆ ಚಿತ್ರಹಿಂಸೆ ಕೊಟ್ಟು ಆಚೆ ಕಡೆ ಕಳಿಸಿದ್ರು. PSI ಸರ್, ಇದೆಲ್ಲ ಚಲುವರಾಯ ಸ್ವಾಮಿ ಕುಮ್ಮಕ್ ಕೊಟ್ಟು ಪೊಲೀಸ್ನವ್ರಿಗೆಲ್ಲ ಹೇಳ್ಕೊಟ್ಟು ಈ ತರ ಮಾಡಿಸ್ತಾ ಇದ್ದಾರೆ ಸರ್. ಗ್ರಾಮದ ಗುಡಾಣಕಲ್ಲು ದೇವಾಲಯದ ಬಳಿಯ ಸರ್ವೆ ನಂಬರ್ 105/P7 ರ ಜಮೀನು ವಿಚಾರವಾಗಿ ಕುಟುಂಬಗಳಿಗೆ ನಿರಂತರ ಕಿರುಕುಳ ನೀಡುತ್ತಿರುವ ಹಿನ್ನೆಲೆಯಲ್ಲಿ ತಮ್ಮ ಜಮೀನಿನಲ್ಲೇ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಸ್ವಕ್ಷೇತ್ರ ನಾಗಮಂಗಲದ ಸ್ವಗ್ರಾಮ ಇಜ್ಜಲಘಟ್ಟ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು, ಈ ಸಂಬಂಧ ಭಾನುವಾರ ನಾಗಮಂಗಲಕ್ಕೆ ಆಗಮಿಸಿದ್ದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೂ ಕುಟುಂಬದ ಸದಸ್ಯರು ಮನವಿ ಸಲ್ಲಿಸಿದ್ದಾರೆ. ಕೃಷಿ ಸಚಿವರ ಸೂಚನೆ ಮೇರೆಗೆ ಪೊಲೀಸರು ಸಹ ದೌರ್ಜನ್ಯವೆಸಗುತ್ತಿರುವುದಾಗಿ ಅಳಲು ತೋಡಿಕೊಂಡಿದ್ದಾರೆ. ಸಚಿವರ ಕುಮ್ಮಕ್ಕಿನಿಂದ ಅವರ ಸಂಬಂಧಿಕರಾದ ಚಂದ್ರು, ಹೇಮಗಿರಿಗೌಡರಿಂದ ನಿರಂತರ ದೌರ್ಜನ್ಯ ನಡೆಯುತ್ತಿದ್ದು, ಅನುಭವದಲ್ಲಿರುವ ಒತ್ತುವರಿ ಜಮೀನು ಕಸಿಯಲು ಕಿರುಕುಳ ನೀಡಿ ಹಲ್ಲೆ ಮಾಡುತ್ತಿರುವುದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗ ಬಂದು ಚಲುವರಾಯಸ್ವಾಮಿ ಕಡೆಯವರಿಂದ ಬಂದು ನಮಗೆ ತೊಂದರೆ ಕೊಡ್ತಾರೆ. ಇಲ್ಲಿ ಇರ್ಗಾಕಿ ನಮ್ಮ ಬಿಡೋದಿಲ್ಲ. ನಾವು ಏನಾದ್ರು ಮಾಡ್ಕೊಂಡು ಹೋಗ್ಬೇಕು, ಊರು ಬಿಡ್ಸಿ ಕಳ್ಸಕ್ಕೆ ಮಾಡ್ತಾವ್ರೆ ಸರ್. ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರಿಂದ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಸಚಿವರ ಪ್ರಭಾವದಿಂದ ಪೊಲೀಸ್ PSI ರಾಜೇಂದ್ರ ಎಂಬುವರು ಕೂಡ ಬೆದರಿಕೆ ಆಗ್ತಿದ್ದಾರೆ. ದೂರು ನೀಡಲು ಠಾಣೆಗೆ ಹೋದರೆ ಬೆದರಿಸುವುದು, ಎದುರುದಾರರ ಎದುರಿಗೆ ಅವಾಚ್ಯ ಶಬ್ದಗಳ ನಿಂದಿಸುವುದು, ಸುಮ್ಮನೆ ಸೆಲ್ನಲ್ಲಿ ಕೂರಿಸುವುದು ಮಾಡುತ್ತಿರುವುದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನ ಹೋಗ್ ತನ್ನಿ ದಾಖಲಾತಿ, ನಾವು 5 ಎಕರೆ ಆಗಿರೋದನ್ನ ಆಲ್ರೆಡಿ ಕೊಟ್ರು ಅದು ಲೆಕ್ಕಕ್ಕಿಲ್ಲ. ಹೋಗ್ ತನ್ನಿ ನಿಮ್ ದಾಖಲಾತಿನ ಅಂತಾರೆ. ಅವ್ರದ್ದು ಏನು ಆಗಿಲ್ಲ, ಏನಿಲ್ಲ. ಅವ್ರನ್ನ ಕೂರಿಸ್ಕೊಂಡು ನಮ್ಮ ಕಡೆಯವ್ರನ್ನ, ನಮ್ಮ ಭಾವನ ಮಗನ ಹೋಗಿ ಲಾಕ್ ಹಾಕ್ತಾರೆ. ಕಂಪ್ಲೇಂಟ್ ಕೊಡಕ್ ಹೋದವ್ರನ್ನ ಈಸ್ಕೊಳ್ದಾನೆ ಅವ್ರ ಕಂಪ್ಲೇಂಟ್ ಮೊದ್ಲು ಇಸ್ಕೊಂಡು FIR ಹಾಕಿ ಈಗ ನಮ್ಮ ಕಂಪ್ಲೇಂಟ್ ಈಗ ನೆನ್ನೆ ತಗೊಂಡಿದ್ದಾರೆ ಸರ್. ಜಮೀನಿನಲ್ಲಿರುವ ಮನೆಗೂ ಬಂದು ಸಚಿವರ ಸಂಬಂಧಿಕರಿಂದ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿದ್ದು, ಕಿರುಕುಳಕ್ಕೆ ಬೇಸತ್ತು ಜಮೀನಿನಲ್ಲೇ ಗುಂಡಿ ತೋಡಿಕೊಂಡು ಸಾಮೂಹಿಕ ಆತ್ಮಹತ್ಯೆ ಮಾಡುವುದಾಗಿ ಅವರು ತಿಳಿಸಿದ್ದಾರೆ. ಫುಲ್ ಕಿರುಕುಳ ಆಗ್ತಾ ಸರ್. ನಾವು ಅವರು ಸೋತಿದ್ದಾಗಲೇ ನಮಗೆ 6 ವರ್ಷದಿಂದ ಇದೇ ತರ ಹಿಂಸೆ ಕೊಟ್ಟಿದ್ರು. ಇದೇ ತರ ನಮ್ಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರೆ ನಾವೆಲ್ಲ ಆತ್ಮಹತ್ಯೆನೋ ಇಲ್ಲ ಒಟ್ಟಿಗೆ ವಿಷ ಕೊಡ್ಬಿಟ್ಟು ನಮ್ಮ ಮರಿ ಮಕ್ಕಳೆಲ್ಲ ಸತ್ತೋಗ್ತೀವಿ ಸರ್.
ರಾಜ್ಯಪಾಲರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಈ ಕುಟುಂಬಗಳು ಸಾಮೂಹಿಕ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಲು ಮುಂದಾಗಿದ್ದು, ಹೆಚ್ಚಿನ ಅನಾಹುತಗಳು ಸಂಭವಿಸುವ ಮುನ್ನ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಈ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಬೇಕಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ದಾನಿಗಳು ಕೊಡುಗೆಯಾಗಿ ನೀಡಿರುವ ಸರ್ಜಿಕಲ್ ಐಸಿಯುಗೆ ಬೀಗ ಬಿದ್ದಿದ್ದು, ಇದರ ಜೊತೆ ಅದರ ಮೇಲ್ಛಾವಣಿ ENT ವಾರ್ಡ್ ಕೂಡ ಬಂದ್ ಆಗಿದೆ. ಕ್ಯಾನ್ಸರ್ ಆಸ್ಪತ್ರೆ ತಕ್ಷಣಕ್ಕೆ ಆರಂಭಿಸಬೇಕು ಅಂತ ಆಗ್ರಹಿಸಿ ಕನ್ನಡ ಸೇನೆ ಜಿಲ್ಲಾ ಘಟಕ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಧಿಕಾರಿ ಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದೆ. ಮಂಡ್ಯ ಜಿಲ್ಲೆಯಲ್ಲಿ ದಾನಿಗಳು ಕೊಡುಗೆಯಾಗಿ ನೀಡಿರುವ ಸರ್ಜಿಕಲ್ ಐಸಿಯು ಬೀಗ ಹಾಕಿದ್ದು, ಇದರ ಜೊತೆ ಅದರ ಮೇಲ್ಛಾವಣಿ ಜೊತೆಗೆ ENT ವಾರ್ಡ್ ಕೂಡ ಬಂದಾಗಿದೆ. ಕೂಡಲೇ ಕ್ಯಾನ್ಸರ್ ಆಸ್ಪತ್ರೆಯನ್ನು ಆರಂಭಿಸಬೇಕೆಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಆಗ್ರಹಿಸಿದ್ದಾರೆ. ಮಂಡ್ಯ ಮೆಡಿಕಲ್ ಕಾಲೇಜ್ ನಿರ್ದೇಶಕರು ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಈಗಾಗಲೇ ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂಬಾಡೆ ಟ್ರಸ್ಟ್ ರೋಗಿಗಳಿಗೆ ಅನುಕೂಲವಾಗಲೆಂದು 51 ಸರ್ಜಿಕಲ್ ಐಸಿಯು ಕೊಠಡಿಯನ್ನು ದಾನವಾಗಿ ನೀಡಿದ್ದು, ಅದು ಕೂಡ ಈಗ ಬೀಗ ಬಿದ್ದಿದೆ ಅಂತ ಆರೋಪಿಸಿದರು. ಇಡೀ ಜಿಲ್ಲೆಯ ರೈತರಿಗೆ ಅಗೌರವ ತಂದಿರುವ ಮಂಡ್ಯ ಜಿಲ್ಲಾಸ್ಪತ್ರೆಯ ಆಡಳಿತ ಮಂಡಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡ ಕನ್ನಡ ಸೇನೆ, ಮಂಡ್ಯ ಜಿಲ್ಲೆಗೆ ದಿನದ ದಿನ ಕಳೆದಂತೆ ರೋಗಿಗಳು ಹೆಚ್ಚಾಗುತ್ತಿದ್ದಾರೆ. ಮಂಡ್ಯ ಜಿಲ್ಲೆ ರೋಗಿಗಳಿಲ್ಲದೆ ಪಕ್ಕದ ಜಿಲ್ಲೆಯ ರಾಮನಗರ, ತುಮಕೂರು, ಮೈಸೂರು, ಚಾಮರಾಜನಗರ ಜಿಲ್ಲೆ ಜನರು ಕೂಡ ಜಿಲ್ಲಾಸ್ಪತ್ರೆಗೆ ಬರ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳು ಈ ಥರದ ಧೋರಣೆಯನ್ನು ಕೈಬಿಡಬೇಕು ಅಂತ ಒತ್ತಾಯಿಸಿದರು. ಚರ್ಚೆ ಮಾಡಿದ್ದೇವೆ. ಮಂಡ್ಯದಲ್ಲಿ ಇತ್ತೀಚೆಗೆ ನಿನ್ನೆ ತಾನೇ ಸುದ್ದಿಯಲ್ಲಿದ್ದಂಥ ಏನು ಒಂಬಾಡೆ ಗ್ರೂಪ್ಸ್ನವರು ದಾನವಾಗಿ ಕೊಟ್ಟಂತ ಸರ್ಜಿಕಲ್ ಐಸಿಯು ಬೀಗ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಏನಿತ್ತು, ಆ ಮಾಹಿತಿಯ ಆಧಾರದ ಮೇಲೆ ನಾವು ಮಾಧ್ಯಮದಲ್ಲೂ ಮಾತನಾಡಿದ್ವಿ. ಈಗ ಸ್ವತಃ ಡೈರೆಕ್ಟರ್ ಮುಂದೆನೆ ಬಂದು ಆ ಕಚೇರಿಯನ್ನ ಓಪನ್ ಮಾಡಿಸೋದ್ರ ಮೂಲಕ, ಓಪನ್ ಹಿಂದೆ ಆಗಿದೆ, ರಾತ್ರಿನೇ ಓಪನ್ ಆಗಿದೆ, ಅದು ಓಪನ್ ಆಗಿರುವಂಥ ಮಾತನ್ನು ಕೇಳಿ ಬಹಳ ಖುಷಿ ತಂದಿದೆ. ಜಿಲ್ಲೆಯ ಸಂಕಷ್ಟದಲ್ಲಿರುವಂಥ ರೋಗಿಗಳು, ಬಡ ಜನ ಇಲ್ಲಿಗೆ ಜಿಲ್ಲಾ ಆಸ್ಪತ್ರೆಗೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಇಂತಹ ಲೋಪಗಳು ಆಗದೇ ರೀತಿಯಲ್ಲಿ ನಮ್ಮ ನಿರ್ದೇಶಕರು ಕಾಯ್ದುಕೊಳ್ಬೇಕು ಅನ್ನುವಂಥ ಒಂದು ಮನವಿಯ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಮಂಡ್ಯದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಬಹಳ ಗ್ರಹಣವಾಗಿದೆ. ಕ್ಯಾನ್ಸರ್ ಆಸ್ಪತ್ರೆಯ ವಸ್ತುಸ್ಥಿತಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ವೈದ್ಯಕೀಯ ನಿರ್ದೇಶಕರಾದಂಥ ನರಸಿಂಹಸ್ವಾಮಿ ಅವರು ಏನೆಲ್ಲ ಸಮಗ್ರವಾಗಿ ಚರ್ಚೆ ಆಗಿದೆ, ಮಂಡ್ಯ ಕ್ಯಾನ್ಸರ್ ಆಸ್ಪತ್ರೆಗೆ ಎಷ್ಟು ಹಣ ಬೇಕಾಗಿದೆ, ಅವರೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಪ್ರಾರಂಭಿಸಿದಾಗ 700 ಜನ ಇದ್ದಿದ್ದು, ಇವತ್ತು 1800ಕ್ಕೂ ಹೆಚ್ಚು ರೋಗಿಗಳಿದ್ದಾರೆ. ಆ ರೋಗಿಗಳ ಸಂಕಷ್ಟಕ್ಕೆ ನಿಲ್ಲಬೇಕಾಗಿರುವಂತಹ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಆಸ್ಪತ್ರೆ ಏನೆಲ್ಲ ಕೆಲಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡಿದ್ದೇವೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ICU ವಾರ್ಡ್ಗಳು ಆರಂಭಿಸಬೇಕು, ENT ವಾರ್ಡ್ ತೆರೆಯಬೇಕು. ಜೊತೆಗೆ ಮಂಡ್ಯ ಜಿಲ್ಲಾಸ್ಪತ್ರೆಗೆ ಬರುತ್ತಿರುವ ರೋಗಿಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯ ಜೊತೆಗೆ ಶಸ್ತ್ರಚಿಕಿತ್ಸೆ ಕೂಡ ಇಲ್ಲಿ ಮಾಡಬೇಕು ಅಂತ ಅವರು ಒತ್ತಾಯಿಸಿದರು. ನನಗೆಲ್ಲ ಗೊತ್ತಿದೆ, ಆದರೆ ನಾನು ಸಾಕ್ಷಿ ಇಲ್ಲ ಅಂದ್ರೆ ನಾನು ಏನು ಮಾಡಕ್ಕೆ ಖಂಡಿತ ಸುಮಾರು ಜನ ಇದ್ದಿದ್ದು ಕಂಪ್ಲೇಂಟ್ಸ್ ಇದ್ದಾರೆ. ಬಟ್ ಸಾಕ್ಷಿ ಬೇಕಲ್ಲ, ನಾನು ಸುಮ್ಮನೆ ಕರ್ಬಿಟ್ಟು ಏನು ಮಾಡ್ತೀರ ಅಂತ ಅನ್ನೋ ಒಂದು ಇದು ಇರ್ತದೆ. ಅದಕ್ಕೆ ಸಾಕ್ಷಿ ಬೇಕು. ಅಲ್ಲ ಇರ್ಲಿ ಪಾಪ, ಈಗ ಬಡ ರೋಗಿಗಳಿಗೆ ಏನಾಗುತ್ತೆ, ಈಗ 30-40 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅವ್ರು ಹೊರಗಡೆ ಹೋಗಿ ಅಂದಾಗ ಅಂತಾರೆ ಇಂಥವ್ರು ಹಿಂಗೆ ಹೇಳ್ತಾರೆ, ಇಲ್ಲೇ ಮಾಡೋಕ್ಕಾಗುತ್ತೆ ಇಲ್ಲ ಅಂತ ನನ್ನ ಗಮನಕ್ಕೆ ತಂದರೆ ನಾನು ಅದನ್ನು ಸ್ಪಂದಿಸ್ತೀನಿ. ಸರಿ, ಇದುವರೆಗೂ ಸ್ಪಂದಿಸಿದ್ದೀನಿ, ಮುಂದೆನೂ ಸ್ಪಂದಿಸ್ತೀನಿ. ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಮಹಾಂತಪ್ಪ, ದೇವಮ್ಮ, ಸೌಭಾಗ್ಯ, ಪವಿತ್ರ, ಶಿವಾಲಿ, ಮಂಜುನಾಥ್ ಹಾಗೂ ರಮೇಶ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆದಿದ್ದಾವೆ. ಸಚಿವ ಚಲುವರಾಯಸ್ವಾಮಿ, ಮಾಜಿ ಸಂಸದ CS ಪುಟ್ಟರಾಜು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು. ಮುಂಜಾನೆಯಿಂದಲೇ ದೇವರಿಗೆ ವಿವಿಧ ರೀತಿಯ ಪುಷ್ಪಾಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ದೇವರಿಗೆ ವಿಶೇಷ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಸ್ಥಳೀಯ ಹಿರೇಮರಳಿ ಸೇರಿದಂತೆ ಜಿಲ್ಲೆಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ, ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ಮಾಜಿ ಸಚಿವರಾದ CS ಪುಟ್ಟರಾಜ್ ಸೇರಿದಂತೆ ಅನೇಕ ಗಣ್ಯರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯತೆ ಪಡೆದರು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಇಡೀ ಊರಿನ ಜನತೆ ಒಗ್ಗಟ್ಟಾಗಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು. ಮಾಜಿ ಸಚಿವರು ಬಹಳ ವಿಶೇಷವಾಗಿ ದೀಕ್ಷಿತರು ಪೂಜಾ ಸಂಕಲ್ಪಗಳನ್ನು ನೆರವೇರಿಸ್ತಾ ಇದ್ದಾರೆ. ಆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮೀ ದೇವಿ ಇವತ್ತು ಊರನ್ನು ಪ್ರವೇಶ ಮಾಡ್ತಾ ಇದ್ದಾಳೆ. ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಲಭಿಸ್ಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ
ಜೊತೆಗೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ವಿಶೇಷವಾಗಿ ನಿಶ್ಚಲಾನಂದನಾಥ ಸ್ವಾಮೀಜಿ, ಕಾರ್ಯಕ್ರಮದ ಆಯೋಜಕರಾದ ಚನ್ನೇಗೌಡ, ಜವರೇಗೌಡ, ಎಚ್.ಎನ್. ಮಂಜುನಾಥ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಂಡ್ಯದ ತಾಲೂಕು ಕಚೇರಿ ಎದುರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನೇತೃತ್ವದಲ್ಲಿ 2ನೇ ಹಂತದ ಅನಿರ್ದಿಷ್ಟ ಅವಧಿಯ ಮುಷ್ಕರ ಆರಂಭವಾಗಿದೆ. ಮಂಡ್ಯ ತಾಲೂಕು ಕಚೇರಿ ಎದುರು ಜಮಾವಣೆಗೊಂಡ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಪದಾಧಿಕಾರಿಗಳು ಸರ್ಕಾರ ನುಡಿದಂತೆ ನಡೆದಿಲ್ಲ ಅಂತ ಆರೋಪ ಮಾಡಿದರು. ನೌಕರರ ಬೇಡಿಕೆಗಳ ವಿಚಾರವಾಗಿ ಯಾವುದೇ ತೃಪ್ತಿಕರ ಕ್ರಮಗಳನ್ನು ತೆಗೆದುಕೊಂಡಿಲ್ಲ, ಬೇಡಿಕೆಗಳನ್ನು ಈಡೇರಿಸಿಲ್ಲ. ಬದಲಾಗಿ ಮುಷ್ಕರದ ಪೂರ್ವದ ಅವಧಿಗಿಂತಲೂ ಹೆಚ್ಚಿನ ಕಾರ್ಯದ ಒತ್ತಡ ಉಂಟಾಗಿದೆ. ಆದ್ದರಿಂದ ಉಲ್ಲೇಖದ ಸಭೆಯಲ್ಲಿ ಎಲ್ಲ ಕಾರಣಗಳಿಗಾಗಿ ಮುಷ್ಕರದ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತಿರುವುದಾಗಿ ಅವರು ಹೇಳಿದರು. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ನೀಡಬೇಕು, ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಮತ್ತು ಅಲಮೇರ ನೀಡಬೇಕು, ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ನೀಡಬೇಕು ಸೇರಿದಂತೆ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ರಾಜ್ಯ ಸಂಘದ ನಿರ್ದೇಶನದಂತೆ ಈ ಬಾರಿ 2ನೇ ಸಲ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಕಾರಣ ಇಷ್ಟೇ, ನಾವು ಮೊದಲನೇ ಬಾರಿ ಮಾಡಿದಾಗ ಏನು ಭರವಸೆಗಳನ್ನ ಹೇಳಿದ್ರು ಬಾಯಿ ಮಾತಲ್ಲಿ, ಅದು ಯಾವುದೂ ಈವರೆಗೂ ಈಡೇರಿಲ್ಲ. ಅದಕ್ಕೋಸ್ಕರ 2ನೇ ಹಂತದಲ್ಲಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆಗಳೇನಂತಂದರೆ, ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಕೆಲಸ ನಿರ್ವಹಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದು ಮತ್ತು ನಮಗೆ ಸೇವಾ ಭದ್ರತೆ, ವರ್ಗಾವಣೆ ವಿಷಯವಾಗಿ ಮತ್ತು ಭತ್ಯೆಗಳ ವಿಷಯವಾಗಿ ಅಂತರ್ಜಿಲ್ಲಾ ವರ್ಗಾವಣೆಗಳು ಮಾಡಿಕೊಡ್ಬೇಕು ಅಂತ ನೇತೃತ್ವವನ್ನು ಕುಮಾರ್, ಮಾನಸ, ಗುಣಶೇಖರ್, ಸಿದ್ದಪ್ಪ, ಚರಣ್ ಸೇರಿದಂತೆ ಅನೇಕರು ವಹಿಸಿದ್ದರು. ಶಿಕ್ಷಕರು ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಒದಗಿಸಿದರೆ ದೇಶದ ಸತ್ಪ್ರಜೆಗಳಾಗಿ ರೂಪುಗೊಂಡು ನಿರಂತರವಾಗಿ ಅವರು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಅಂತ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಮದ್ದೂರು ಪಟ್ಟಣದ ಶಿವಪುರದ ಪೂರ್ಣಪ್ರಜ್ಞಾ ಎಜುಕೇಷನ್ ಶಾಲೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಜ್ಞಾನ ವೈಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಜೀವನದುದ್ದಕ್ಕೂ ಮಾನವೀಯ ಮೌಲ್ಯಗಳ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಮಾಜದ ಬೆಳವಣಿಗೆಗೆ ವಿದ್ಯಾರ್ಥಿಗಳ ಪಾತ್ರ ಅಪಾರವಾಗಿದ್ದು, ಶಿಕ್ಷಣ ಒದಗಿಸಿದಲ್ಲಿ ಜಗತ್ತು ಸುಂದರವಾಗಿ ಬೆಳಗಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು. ಗುಣವಂತ ಪ್ರಜೆಗಳನ್ನಾಗಿ ರೂಪಿಸುವ ಮಹತ್ತರ ಜವಾಬ್ದಾರಿ ಶಿಕ್ಷಕರು ಹಾಗೂ ಪೋಷಕರ ಮಹತ್ವ ಇದ್ದು, ಇಂದಿನ ದಿನಗಳಲ್ಲಿ ಪೋಷಕರು ಮಕ್ಕಳನ್ನು ಕೇವಲ ಅಂಕಗಳಿಗಷ್ಟೇ ಸೀಮಿತಗೊಳಿಸುತ್ತಿರುವುದು ವಿಷಾದನೀಯ ಅಂತ ಅವರು ಹೇಳಿದರು. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ದಾಸರಾಗಿ ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತಿರುವುದು ಆತಂಕಕಾರಿ ವಿಚಾರವಾಗಿದ್ದು, ಯಾರು ಪುಸ್ತಕದ ಸಂಸ್ಕೃತಿಯನ್ನು ರೂಪಿಸಿಕೊಳ್ಳುತ್ತಾರೋ ಮಕ್ಕಳು ಪುಸ್ತಕದ ಪ್ರೇಮವನ್ನು ಬೆಳೆಸಿಕೊಂಡು ಅಧ್ಯಯನಶೀಲರಾಗುತ್ತಾರೆ ಅಂತ ಅವರು ಕಿವಿಮಾತು ಹೇಳಿದರು. ಮೊಬೈಲ್ ಹಾವಳಿಯಿಂದಾಗಿ ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿರುವ ಉದಾಹರಣೆಗಳು ಸಾಕಷ್ಟಿದ್ದು, ಪುಸ್ತಕ ತಲೆ ತೆಗೆಸಿ ಓದು ಸಮಾಜದಲ್ಲಿ ಮತ್ತು ಜಗತ್ತಿನಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಅಂತ ಮಕ್ಕಳಿಗೆ ತಿಳಿಸಿದರು. ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಶಾಲೆಯ ಏನು ಗುಣಮಟ್ಟ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂಥ ಒಳ್ಳೆಯ ಜೀವನ ಮೌಲ್ಯಗಳ ಒಂದು ಆಧಾರಿತವಾಗಿರುವಂಥ ಶಿಕ್ಷಣವನ್ನು ಕೊಡ್ತಾ ಇರುವಂಥ ಸಂಸ್ಥೆ ಮದ್ದೂರಿನ ಪಕ್ಕದ ಹಲವಾರು ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸೂಕ್ತವಾದಂಥ ವೇದಿಕೆಯನ್ನು ಕೊಡುವ ಮೂಲಕ ಅವರ ಬದುಕಿಗೆ ಉತ್ತೇಜನವನ್ನು ಕೊಡ್ತಾ ಇರೋದು ಬಹಳ ಸಂತೋಷ. ಅವರ ಏನು ಕಳೆದ 27 ವರ್ಷದ ಸಾಧನೆ ಇದೆ, ಆ ಸಾಧನೆಗೆ ಎಲ್ಲರ ಸಹಕಾರ ಇದೆ ಅಂತ ಹೇಳಿ ಇಬ್ಬರು ಕೂಡ ವರ್ಣನೆಯನ್ನು ಮಾಡಿದ್ದಾರೆ. ಶಾಸಕ ಕೆ. ಉದಯ್ ಮಾತನಾಡಿ, ಹಿಂದೆ ಗುರು ಮುಂದೆ ಗುರಿ ಇದ್ದರೆ ವಿದ್ಯಾರ್ಥಿಗಳು ಏನನ್ನಾದರೂ ಸಾಧನೆ ಮಾಡುವುದಾಗಿದ್ದು, ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅಂಕಗಳನ್ನೇ ಮಾನದಂಡ ಮಾಡಿಕೊಳ್ಳದೆ ಶಿಕ್ಷಣದತ್ತ ಗಮನ ಹರಿಸುವಂತೆ ತಿಳಿಸಿದರು. ಶಾಲೆ ಒಂದು ಉತ್ತಮ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಯಾಕೆಂದರೆ ಈಗ ತಾನೇ ನಾನು ಸ್ವಲ್ಪ ತಡವಾಗಿ ಬಂದೆ ಕಾರ್ಯಕ್ರಮಕ್ಕೆ. ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ, ಕೆಲವರು ಮೆಡಿಕಲ್ಗೂ ಕೂಡ ಇಲ್ಲಿಂದ ಆಯ್ಕೆ ಆಗಿರುವಂಥ ವಿದ್ಯಾರ್ಥಿಗಳನ್ನು ಕೂಡ ನಾನು ಈಗ ತಾನೇ ಗಮನಿಸಿದೆ. ಅಂದರೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡುವುದರಲ್ಲಿ ಪೂರ್ಣಪ್ರಜ್ಞ ಶಾಲೆ ಯಶಸ್ವಿಯಾಗಿದೆ. ಇದೇ ಸಂದರ್ಭದಲ್ಲಿ ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಯಲ್ಲಿ ವ್ಯಾಸಂಗ ಮಾಡಿ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇತ್ತೀಚೆಗೆ ನಿವೃತ್ತಿಗೊಂಡ BEOಗಳಾದ H. ಕಾಳಿರಯ್ಯ, BN. ಮರಿಗೌಡರನ್ನ ಶಾಲೆಯ ಆಡಳಿತ ಮಂಡಳಿ ಮತ್ತು ಗಣ್ಯರು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಕೋಕಿಲಾ ಅರುಣ್, ಡಾಕ್ಟರ್ ಸ್ಮಿತಾರಾಮು, ಇ. ಗಂಗಾಧರ ಸ್ವಾಮಿ, ಡಾಕ್ಟರ್ ಬಿ. ಕೃಷ್ಣ, ಕಲಾವಿದರಾದ ಡಿಂಗರ್ ನಾಗರಾಜ್, ಶಂಕರ್, ಸ್ವಾತಿ, ಗೋಲ್ಡ್ ಸುರೇಶ್, ತುಕಾಲಿ ಸಂತೋಷ್, ಸಂಸ್ಥೆಯ ಅಧ್ಯಕ್ಷರಾದ ಪಿ. ಕಸ್ತೂರಿ, ಮುಖ್ಯ ಶಿಕ್ಷಕ ಕಾರ್ಯದರ್ಶಿ ಅನಂತಗೌಡ,
ರಾಜೇಂದ್ರ, ಪುಟ್ಟರಾಜು ಸೇರಿದಂತೆ ಅನೇಕರಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮದ್ದೂರು ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳು ಕಚೇರಿಗೆ ರಜೆ ಹಾಕಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಕರೆಯ ಮೇರೆಗೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಮದ್ದೂರು ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳು ಕಚೇರಿಗೆ ರಜೆಯಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ಆಧಾರ್ ಸೀಡಿಂಗ್ ಪ್ರಕ್ರಿಯೆ ಪ್ರತಿಯಾಗಿರುವ ಸುಮಾರು 51.5 ಲಕ್ಷ ಮತದಾರರ ಪಾಣಿ ಖಾತೆಗಳನ್ನು ಅಭಿಯಾನ ಮಾದರಿಯಲ್ಲಿ ವಾರಸುದಾರರ ಹೆಸರುಗಳಿಗೆ ಪೌತಿ ಖಾತೆ ದಾಖಲಿಸುವಂತೆ, ಈ ಪೌತಿ ಖಾತಾ ಆಂದೋಲನ ಕೈಬಿಡುವಂತೆ ಆಗ್ರಹಿಸಿ ಇನ್ನೂ 10 ಹಲವು ಸಮಸ್ಯೆಗಳು ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಕಾಡುತ್ತಿದ್ದು, ಸ್ವತಃ ಕಚೇರಿ ನಿರ್ವಹಣೆಗೆ ಸರ್ಕಾರದಿಂದಲೇ ಹಣ ನೀಡಬೇಕು, ಮೊಬೈಲ್ ಫೋನ್, ಲ್ಯಾಪ್ಟಾಪ್ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು. ಅಬಕಾರಿ ಇಲಾಖೆಯಂತೆ 5 ವರ್ಷ ಕರ್ತವ್ಯ ನಿರ್ವಹಿಸಿದ ಎಲ್ಲರಿಗೂ ರಾಜ್ಯದ ಎಲ್ಲೆಡೆ ವರ್ಗಾವಣೆ ಆಗಲು ಅವಕಾಶ ಮಾಡಿಕೊಡಬೇಕು. ಎಷ್ಟೋ ಜನ ತಂದೆ ತಾಯಿ ತೊರೆದು ಬಂದು ಕೆಲಸ ನಿರ್ವಹಿಸುತ್ತಿದ್ದಾರೆ, ಅವರಿಗೆ ಸ್ವಂತ ಸ್ಥಳಕ್ಕೆ ತೆರಳಲು ಅವಕಾಶ ನೀಡಬೇಕು. ಕಳೆದ ಬಾರಿ ಸರ್ಕಾರ ಭರವಸೆ ನೀಡಿದ್ದು ಯಾವುದೇ ಭರವಸೆಯನ್ನು ಈಡೇರಿಸಿದ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಮಾಡುತ್ತಿರುವುದಾಗಿ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷ ಚನ್ನಬಸವ ತಿಳಿಸಿದರು. ಮುಷ್ಕರ ಕರೆಯಲಿಕ್ಕೆ ಮುಖ್ಯ ಕಾರಣ, ನಾವೀಗ 4 ತಿಂಗಳ ಹಿಂದೆ ಇದೇ ರೀತಿ ಮುಷ್ಕರ ಕರೆದಿದ್ದರು ನಮ್ಮ ರಾಜ್ಯಾಧ್ಯಕ್ಷರು. ಅದರಲ್ಲಿ ಎಲ್ಲ ಹೋರಾಟ ಮಾಡಿದ್ದೀವಿ. 8 ದಿನಗಳ ಸತತ ಹೋರಾಟದಿಂದ ಮಾನ್ಯ ಘನ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಆಗಿರಲಿ, ನಮ್ಮ ವೃಂದ ಸಂಘದ ಪದಾಧಿಕಾರಿಗಳ ಜೊತೆ ಆಗಿರಲಿ ಕರೆದು ಮಾತುಕತೆ ಮಾಡಿ ಒಂದು ನಾವೇನು ಕೇಳಿದ್ವು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಒಂದು ಮಾತು ಕೊಟ್ಟಿತ್ತು. ಆದರೆ ಈವರೆಗೂ ಒಂದೇ ಒಂದು ಬೇಡಿಕೆ ಕೂಡ ನಮ್ಗೆ ಯಾವುದು ಈಡೇರಿಲ್ಲ. ರಜಾ ದಿನಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಬಿಟ್ಟರೆ ಬೇರೆ ಏನು ಹಿಂದೆಯಿಂದ ಒತ್ತಡ ಇದೆಯೋ ಅದರಿಂದ ಮೊದಲನೇ ಮಾಡಿದ ಸ್ಟ್ರೈಕಿಂದ 2 ಪಟ್ಟು ಹೆಚ್ಚಿಗೆ ಒತ್ತಡ ಅನುಭವಿಸ್ತಾ. ಮೂಲಭೂತ ಸೌಲಭ್ಯಗಳು ಮೊದಲನೇದು ಕಚೇರಿ ಇಲ್ಲ. ನೆಕ್ಸ್ಟು ನಮಗೆ ಅಗತ್ಯ ಸೌಲಭ್ಯಗಳಂತ ಮೊಬೈಲ್ ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ ಯಾವುದೂ ಇಲ್ಲ. ನಮ್ಮ ಮಹಿಳಾ ಗ್ರಾಮ ಆಡಳಿತ ಅಧಿಕಾರಿಗಳಿದ್ದಾರೆ, ಯಾರು ವೈಯಕ್ತಿಕವಾಗಿ ಸ್ವಂತ ಕಚೇರಿ ನಮ್ಮ ಸರ್ಕಾರದಿಂದ ನೀಡಿರ್ತಕ್ಕಂಥ ಯಾವ ಕಚೇರಿನಲ್ಲೂ ಯಾರೂ ಒಬ್ಬ ಗ್ರಾಮ ಆಡಳಿತ ಅಧಿಕಾರಿಗಳಿಲ್ಲ. ಪ್ರತಿಯೊಬ್ಬರು ಸ್ವಂತ ಹಣದಿಂದ ಕಚೇರಿ ಬಾಡಿಗೆ ಕಟ್ಕೊಂಡು ನಾವು ಕಚೇರಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಮುರಳಿಸಿದ್ದೇಶ್ವರ, ಪ್ರಮೋದ್, ಮಂಜುನಾಥ್, ನಾಗು, ರವಿ ನಿಂಗೇಗೌಡ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ರಾಜಕೀಯ ಕಾರಣಗಳಿಂದ ಹಳ್ಳಿಗಳಲ್ಲಿ ಮಾನವ ಸಂಬಂಧಗಳು ಮತ್ತು ರಕ್ತ ಸಂಬಂಧಗಳು ಹಾಳಾಗುವುದು ಬೇಡ ಅಂತ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ನಾಗಮಂಗಲದಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಕಾರಣದಿಂದ ಹಳ್ಳಿಗಳಲ್ಲಿ ಮಾನವ ಸಂಬಂಧಗಳು, ರಕ್ತ ಸಂಬಂಧಗಳು ಹಾಳಾಗುವುದು ಬೇಡ ಅಂತ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ನಾಗಮಂಗಲ ತಾಲೂಕಿನ ಚಿಕ್ಕವೀರಕೊಪ್ಪಲು ಗ್ರಾಮದಲ್ಲಿ ಊರ ಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾನವ ಸಂಬಂಧಗಳು, ರಕ್ತ ಸಂಬಂಧಗಳು ಹಳ್ಳಿಗಳಲ್ಲಿ ಗಾಢವಾಗಿದ್ದವು. ನೆರೆಹೊರೆಯವರು ಚೆನ್ನ ಎಂಬ ಭಾವನೆ ಎಲ್ಲರಲ್ಲಿಯೂ ಇತ್ತು. ಈ ಕಾರಣದಿಂದ ಗ್ರಾಮಗಳು ನೆಮ್ಮದಿಯಾಗಿದ್ದವು. ಈಗ ಆ ನೆಮ್ಮದಿ, ಸಂತೋಷ ಇಲ್ಲವಾಗಿದೆ ಅಂತ ಹೇಳಿದರು. ಹಳ್ಳಿ ಹಬ್ಬಗಳು, ಜಾತ್ರೆಗಳು ಜನರನ್ನು ಒಂದು ಮಾಡುತ್ತವೆ, ಸಾಮರಸ್ಯ ಮೂಡಿಸುತ್ತವೆ. ನಿಮ್ಮಲ್ಲಿ ರಾಜಕೀಯ ಇರಲಿ, ಅದು ಚುನಾವಣೆಗೆ ಮಾತ್ರ ಸೀಮಿತ ಆಗಲಿ ಅಂತ ಅವರು ಹೇಳಿದರು. ಇದಕ್ಕೂ ಮೊದಲು ಸಚಿವರು ಬೆಟ್ಟದ ಮಲ್ಲಹಳ್ಳಿ ಗ್ರಾಮದ ಶ್ರೀ ಆದಿಶಕ್ತಿ ಉಚ್ಚಮ್ಮದೇವಿ ದೇವಸ್ಥಾನಕ್ಕೆ ತೆರಳಿ ಅಮ್ಮನವರ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಇನ್ನಿತರರು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು. ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿಯಲ್ಲಿ ಜೀರ್ಣೋದ್ಧಾರಗೊಳಿಸಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಅರಕೇಶ್ವರ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅರ್ಥಪೂರ್ಣವಾಗಿ ಜರುಗಿದೆ. ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿಯಲ್ಲಿ ಜೀರ್ಣೋದ್ಧಾರಗೊಳಿಸಿ ನೂತನವಾಗಿ ನಿರ್ಮಿಸಿದ್ದ ಶ್ರೀ ಅರಕೇಶ್ವರ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ನಂತರ ಮಾತನಾಡಿದ ಸ್ವಾಮೀಜಿಗಳು, ದೇವಸ್ಥಾನಗಳು ಜನರ ಆಚಾರ ವಿಚಾರಗಳ, ಸಂಸ್ಕೃತಿ ಆಚರಣೆಗಳ ಕೇಂದ್ರಗಳಾಗಿದ್ದು, ದೇವರಲ್ಲಿ ನಂಬಿಕೆ ಇಡುವುದರ ಜೊತೆಗೆ ದೇವರು ಮೆಚ್ಚುವಂತಹ ಒಳ್ಳೆ ಕೆಲಸಗಳನ್ನು ಜೀವನದಲ್ಲಿ ಮಾಡುವುದರ ಮೂಲಕ ಉತ್ತಮ ನೆನೆಸಿಕೊಳ್ಬೇಕು ಅಂತ ಹೇಳಿದರು. ಹೆಮ್ಮನಹಳ್ಳಿಯ ಗ್ರಾಮಸ್ಥರು ಗ್ರಾಮದಲ್ಲಿ ಎಲ್ಲರ ಸಹಕಾರದೊಂದಿಗೆ 100 ವರ್ಷಗಳಿಂದ ಇರುವ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ನೂತನವಾಗಿ ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು.
ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ಮುಂಜಾನೆಯಿಂದಲೇ ಹಲವಾರು ಪೂಜಾ ಕೈಂಕರ್ಯಗಳು ನಡೆದವು. ನಂತರ ಅನ್ನ ಸಂತರ್ಪಣೆ ನಡೆಯಿತು. ಗ್ರಾಮ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದರು. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಾದ ರಾಜ್ಕುಮಾರ್, ಉಮೇಶ್, ನಾಗೇಶ್, ಮಧುಸೂದನ್, ಜಯಶಂಕರ್ ಸೇರಿದಂತೆ ಅನೇಕರು ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿದ್ದರು. ನಾಗಮಂಗಲ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ಸೇವಾ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ನಾಗಮಂಗಲ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಕಪ್ಪು ಬಟ್ಟೆ ಧರಿಸುವ ಮೂಲಕ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಗಮಂಗಲ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ಸೇವಾ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ನಾಗಮಂಗಲ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಕಪ್ಪು ಬಟ್ಟೆ ಧರಿಸುವ ಮೂಲಕ ಅನಿರ್ದಿಷ್ಟ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸಂಘದ ವತಿಯಿಂದ ಗ್ರಾಮ ಆಡಳಿತ ಅಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟ ಅವಧಿ ಮುಷ್ಕರ ನಾಗಮಂಗಲ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ನಡೆಯಿತು. ಈ ವೇಳೆ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಅಧ್ಯಕ್ಷರಾದ ಈರಣ್ಣ ಮಾತನಾಡಿ, ರಾಜ್ಯ ಸಂಘದ ನಿರ್ದೇಶನದಂತೆ ಮೂಲ ಸೌಲಭ್ಯಗಳನ್ನು ನೀಡುವಂತೆ ಇಂದಿನಿಂದ ಗ್ರಾಮ ಆಡಳಿತ ನೌಕರರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು, ನಮಗೆ ಗ್ರಾಮಗಳಲ್ಲಿ ಕಚೇರಿ ವ್ಯವಸ್ಥೆ ಜೊತೆಗೆ ಕೆಲಸದ ಒತ್ತಡ ಸಹ ಅಧಿಕವಾಗಿದ್ದು ಸರ್ಕಾರ ಇದನ್ನು ಗಮನಿಸಬೇಕು ಅಂತ ಒತ್ತಾಯಿಸಿದರು. ಕೇಂದ್ರ ಸಂಘ ಬೆಂಗಳೂರವರು ಕರೆಯ ಮೇರೆಗೆ ನಾವು ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡ್ತಾಯಿದ್ದೇವೆ. ನಮ್ಮ ಏನು ಕಳೆದ ಸತಿ 2024ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಸರ್ಕಾರದ ವಿವಿಧ ಬೇಡಿಕೆಗಳನ್ನು ನಮಗೆ ಈಡೇರಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಮೊನ್ನೆ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ 3 ತಿಂಗಳ ಗಡುವನ್ನು ನೀಡಿತ್ತು. ಆ 3 ತಿಂಗಳ ಗಡುವಿನಲ್ಲಿ ಕೂಡ ಗ್ರಾಮಾಡಳಿತರ ಬೇಡಿಕೆಗೆ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮಹತ್ತರವಾದಂಥ ನಡೆಯನ್ನು ಇಟ್ಟಿರುವುದಿಲ್ಲ. ಆ ನಿಟ್ಟಿನಲ್ಲಿ 2ನೇ ಹಂತವಾಗಿ ನಮ್ಮ ಕೇಂದ್ರ ಸಂಘ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ 2ನೇ ಹಂತದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದೆ. ಈ ವೇಳೆ ಮಂಡ್ಯ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರಾದ ಸೌಮ್ಯ ಮಾತನಾಡಿ, ಈಗಾಗಲೇ ಮೊದಲು ಸಹ ಮೂಲಭೂತ ಸೌಲಭ್ಯಗಳನ್ನು ನೀಡುವಂತೆ ಪ್ರತಿಭಟನೆ ನಡೆಸಿದವು. ಸರ್ಕಾರ ಬೇಡಿಕೆಯನ್ನು ಈಡೇರಿಸಿದ ಕಾರಣ ಈಗ 2ನೇ ಹಂತದ ಹೋರಾಟ ನಡೆಸುತ್ತಿದ್ದೇವೆ ಅಂತ ಹೇಳಿದರು. ಅವರು ಏನು ಭರವಸೆಗಳನ್ನ ಕೊಟ್ಟಿದ್ರು ಅದ್ರ ಮೇರೆಗೆ ನಾವು ಮುಷ್ಕರವನ್ನು ಹಿಂಪಡೆದಿದ್ವಿ. ಆದರೆ ಇದುವರೆಗೂ ಯಾವುದೇ ರೀತಿಯ ಭರವಸೆಗಳನ್ನ ಅವರು ಈಡೇರಿಸಿಲ್ಲ. ಹಾಗಾಗಿ ನಾವು 2ನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದೇವೆ. ನಾವು ಘನ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಏನು ಬೇಡಿಕೆಗಳಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಬೇಡಿಕೆಗಳನ್ನ ನಮಗೆ ಲಿಖಿತ ರೂಪದಲ್ಲಿ ಅದನ್ನು ಅನುಷ್ಠಾನಗೊಳಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲು ಅಂತ ಇದನ್ನು ಮುಷ್ಕರವನ್ನು ಕೈಗೊಂಡಿದ್ವಿ. ನಾವು ಘನ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ನಮ್ಮ ಮುಷ್ಕರವನ್ನು ನಿರ್ದಿಷ್ಟ ಅವಧಿಯವರೆಗೂ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದೇ ವೇಳೆ ಪ್ರತಿಭಟನಾಕಾರರು ಸರ್ಕಾರಿ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೇತೃತ್ವವನ್ನು ತಾಲೂಕು ಅಧ್ಯಕ್ಷರಾದ ಈರಣ್ಣ, ದೀಪಿಕ್, ಬಸವರಾಜು ಹಾಗೂ ಸಂತೋಷ್ ಸೇರಿದಂತೆ 60ಕ್ಕೂ ಹೆಚ್ಚು ಗ್ರಾಮ ಆಡಳಿತಾಧಿಕಾರಿಗಳು ಭಾಗವಹಿಸಿದರು. ಮಂಡ್ಯದಲ್ಲಿ ಆಯೋಜನೆ ಮಾಡಿದ್ದ ಬೈಕ್ ರೇಸನ್ನು ಸಚಿವ ಎನ್ ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ, ಮೈಸೂರು ಅಧ್ಯಕ್ಷರಾದ ಸಿಡಿ ಗಂಗಾಧರ್, ಮೋಡ ಅಧ್ಯಕ್ಷ ನಯೀಂ ಸೇರಿದಂತೆ ಇತರರು ಹಾಜರಿದ್ದರು. ವಿವಿಧ ಸಂಘಟನೆಗಳು ಹೋಟೆಲ್ ಅಮರಾವತಿ ಹಿಂಭಾಗ ಆಯೋಜನೆ ಮಾಡಿದ್ದ ಬೈಕ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಸ್ವತಃ ಬೈಕ್ ರೈಡ್ ಮಾಡುವ ಮೂಲಕ ಚಾಲನೆ ನೀಡಿದರು. 100 ಬೈಕ್ಗಳಲ್ಲಿ ಸ್ಪರ್ಧೆ ರೋಚಕವಾಗಿ ನಡೆಯಿತು. ಈ ರೋಚಕ ಪಂದ್ಯವನ್ನು ನೋಡಲು ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿದಂತೆ 100 ಸಂಖ್ಯೆಯಲ್ಲಿ ಜನ ಜಮಾಯಿಸಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ, ಮೂಡ ಅಧ್ಯಕ್ಷರಾದ ನಯೀಂ ಸೇರಿದಂತೆ ಆಯೋಜಕರು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಳವಳ್ಳಿ ಸಮೀಪ ಮಹಿಳೆಯಿಂದ ಮಾಂಗಲ್ಯ ಸರ ಅಪಹರಣ, ಬೈಕ್ನಲ್ಲಿ ತೆರಳುತ್ತಿದ್ದ ದಂಪತಿಗಳ ಮೇಲೆ ದರೋಡೆ, ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣದ ಬಗ್ಗೆ ನಾಗರಿಕರ ಆತಂಕ. ಯಶಸ್ವಿ ಪ್ರಯೋಗ ಕಂಡ ಸಾಯೇಬರ ಸರ್ಕಿಟು ನಾಟಕ ಪ್ರದರ್ಶನ, ಅಗಲಿದ ರಂಗನಟರನ್ನು ಸ್ಮರಿಸಿಕೊಂಡ ಜಯಪ್ರಕಾಶ್ ಗೌಡ, ಹಿರಿಯ ರಂಗಕರ್ಮಿ ರಾಮಕೃಷ್ಣ ಸ್ಮರಣೆ. ಗ್ರಾಮ ಆಡಳಿತ ಅಧಿಕಾರಿಗಳಿಂದ 2ನೇ ಹಂತದ ಹೋರಾಟ ಆರಂಭ, ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಶುರು, ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತಾಯ. ಕೆಆರ್ಎಸ್ನಿಂದ ಬೆಂಗಳೂರಿಗೆ ನೀರು ಬಿಡುಗಡೆಗೆ ವಿರೋಧ, ಮಂಡ್ಯ ಜಿಲ್ಲೆಯ ರೈತರಿಗೆ ಮರಣ ಶಾಸನ, ಮಾಜಿ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆ. ಮಿಮ್ಸ್ನ ಸರ್ಜಿಕಲ್ ಐಸಿಯುಗೆ ಬೀಗ ಜಡಿತ, ಕ್ಯಾನ್ಸರ್ ಆಸ್ಪತ್ರೆ ಆರಂಭಿಸಲು ತಾಕೀತು, ಕನ್ನಡ ಸೇನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಹಿರೇಮರಳಿ ಗ್ರಾಮದಲ್ಲಿ ಲಕ್ಷ್ಮೀದೇವಿ ದೇವಾಲಯದ ಜೀರ್ಣೋದ್ಧಾರ, ಚೆಲುವರಾಯಸ್ವಾಮಿ, ಸಿಎಸ್ ಪುಟ್ಟರಾಜು ಸೇರಿದಂತೆ ಅನೇಕ ಗಣ್ಯರು ಭಾಗಿ, ಸರ್ವ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.